ನಾನು ಹೇಳ್ತಾ ಇದ್ದೆ, ಅವರ ಅಂಕಲ್ಲು ಹುಣಸೂರು ಕೃಷ್ಣಮೂರ್ತಿಯವರು ಬಹಳ ಪ್ರಾಮಿನೆಂಟ್ ಸಿನಿಮಾ ಮೇಕರ್ ಆಗಿದ್ದಂಥವರು. ಅವರು ವೀರ ಸಂಕಲ್ಪ ಅನ್ನೋ ಸಿನಿಮಾದಲ್ಲಿ ದ್ವಾರಕೀಶ್ ಅವರಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ 1964ರಲ್ಲಿ. ಆಮೇಲೆ ಭಾಳ ದೊಡ್ಡ ಹಿಟ್ ಸಿನಿಮಾ ಆಗುತ್ತೆ. ಅದಾದ ನಂತರದಲ್ಲಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವರು ತಿರುಗಿ ನೋಡಲೇ ಇಲ್ಲ. ಆ ಸಂದರ್ಭ ಹೇಗಿತ್ತು ಅಂತಂದರೆ 1960 ಮತ್ತು 70ರ ಇಸ್ವಿಯ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ನಮ್ಮ ಖ್ಯಾತ ನರಸಿಂಹರಾಜ್ ಅವರು ಭಾಳ ದೊಡ್ಡ ಸಾರ್ಟ್ ಆಫ್ಟರ್ ಕಾಮಿಡಿಯನ್ ಅಂತ ಕರೀತಾರಲ್ಲ, ಅಂದರೆ ಭಾಳ ತುಂಬ ಬೇಡಿಕೆ ಇದ್ದಂಥ ಕಾಮಿಡಿಯನ್ ಆಗಿದ್ದರು. ಆಮೇಲೆ ಬಾಲಕೃಷ್ಣ ಇದ್ದರು. ಬಾಲಕೃಷ್ಣ ಅವರು ಕೂಡ ಅಷ್ಟೇ ಭಾಳ ನೆಚ್ಚಿನ ಕಾಮಿಡಿಯನ್ ಆಗಿದ್ದರು. ಇವೆರಡರ ನಡುವೆ ಇದ್ದಂಥ ಒಂದು ಅವಕಾಶವನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಕ್ಯಾಪಿಟಲೈಸ್ ಮಾಡ್ಕೊಂಡಿದ್ದು ಯಾರು ಅಂತಂದರೆ ಅದು ನಮ್ಮ ಕನ್ನಡದ ಪ್ರಚಂಡ ಕುಳ್ಳ ಅಂತ ಬಹಳ ಪ್ರೀತಿಯಿಂದ ಕರೆಸ್ಕೊಳ್ಳುವ ದ್ವಾರಕೀಶ್ ಅವರು. ಅದಾದಮೇಲೆ ಮದುವೆ ಮಾಡಿ ನೋಡು ಮಾಡಿದರು, ಸತ್ಯ ಹರಿಶ್ಚಂದ್ರ ಮಾಡಿದರು, ಕನಿಕಾ ಪರಮೇಶ್ವರಿ ಕಥೆ ಮಾಡಿದರು. ಅದಾದಮೇಲೆ ತುಂಬ ಅದ್ಭುತವಾದಂಥ ಸಿನಿಮಾಗಳನ್ನು 76ರಲ್ಲಿ ಗುರು ಶಿಷ್ಯರು ಬಂತು, ಕಳ್ಳ ಕುಳ್ಳ ಬಂತು. ಇನ್ನು ತಿರುಗಿ ನೋಡಲೇ ಇಲ್ಲ. ದ ವಾಸ್ ನೋ ಲುಕಿಂಗ್ ಬ್ಯಾಕ್ ಅಂತ ಕರಿತೀವಲ್ಲ ನಾವು. ಆ ರೀತಿಯಲ್ಲಿ ದ್ವಾರಕೀಶ್ ಅವರು ನಮ್ಮೊಟ್ಟಿಗೆ ಸಿನಿಮಾಗಳನ್ನು ಮಾಡ್ತಾ ಮಾಡ್ತಾ ನಮ್ಮವರಲ್ಲಿ ಒಬ್ಬರೇ ಆಗಿ ಹೋದರು. ಅಶೋಕ್ ನಮ್ಮ ಸಿನಿಮಾ ಬ್ಯೂರೋದಿಂದ ಈಗ ಲೈವ್ನಲ್ಲಿ ಮಾತನಾಡ್ತಾರೆ. ದ್ವಾರಕೀಶ್ ಅವರ ಈ ನಿಧನದ ವಾರ್ತೆ ಮೊದಲಿಗೆ ಅವರು ನಮ್ಮ ಹತ್ರ ಬಂದು ಹೇಳಿದಾಗ ನಿಜವಾಗಲೂ ಕೂಡ ಭಾಳ ದುಃಖವಾಯಿತು, ಭಾಳ 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 ನೋವಾಯಿತು ಮನಸ್ಸಿಗೆ. ಅಶೋಕ್ ಪ್ರಶ್ನೆಗಳು ನನ್ನ ಹತ್ರ ಸಹಜವಾಗಿ ಈ ಸಂದರ್ಭದಲ್ಲಿ ಏನೂ ಹುಟ್ಕೊಳ್ಳೋದಿಲ್ಲ. ನಾನು ಎಷ್ಟೇ ಹುಡುಕಾಡಿದ್ರೂ ಕೂಡ ಪ್ರಶ್ನೆಗಳು ಹುಟ್ಕೊಳ್ಳೋದಿಲ್ಲ, ನಿಮ್ಗೆ ಹೇಳ್ಬಿಡ್ತೀನಿ ನೇರವಾಗಿ. ಯಾಕಂದರೆ ನಾವೆಲ್ಲ ಅವ್ರನ್ನ ನೋಡ್ಕೊಂಡು ಬೆಳೆದವ್ರಿ. ಅವ್ರು ನಮ್ಮೊಟ್ಟಿಗೆ ಇವತ್ತು ಇಲ್ಲ ಅಂತಂದರೆ ಅಫ್ಕೋರ್ಸ್ ಕಾಲನ ತೆಕ್ಕೆಗೆ ಎಲ್ಲರೂ ಕೂಡ ತಲೆಬಾಗಬೇಕು ಅನ್ನೋದನ್ನು ಒಪ್ಕೊಳ್ತಾನೇನೆ. ಪ್ಲೀಸ್ ಗೋ ಹೆಡ್, ಮಾತಾಡಿ. ಚಂದನ್, ಚಿತ್ರರಂಗದಲ್ಲಿ ಸಾಕಷ್ಟು ಸಂದರ್ಭಗಳಲ್ಲಿ ಯಾರಾದರೂ ನಿಧನರಾದಾಗ ಅಥವಾ ಅಕಾಲಿಕ ಸಾವನ್ನಪ್ಪಿದಂತಹ ಸಂದರ್ಭದಲ್ಲಿ ನಾವು ಬಳಸ್ತೀವಿ ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಅನ್ನುವಂಥದ್ದು. ನಿಜಕ್ಕೂ ಆ ಒಂದು ಪದವನ್ನು, ಈ ಒಂದು ವಾಕ್ಯವನ್ನು ನಾವು ಬಳಸೋದೇ ಆದರೆ ಇವತ್ತು ದ್ವಾರಕೀಶ್ ಕನ್ನಡ ಚಿತ್ರರಂಗದ ಹಿರಿಯ ನಟ, ಸಿನಿದಿಗ್ಗಜ ದ್ವಾರಕೀಶ್ ಅವರ ಅಗಲಿಕೆ ನಿಜಕ್ಕೂ ತುಂಬಲಾರದ ನಷ್ಟ. ಕನ್ನಡ ಚಿತ್ರರಂಗದಲ್ಲಿ ಬಹುಶಃ ದ್ವಾರಕೀಶ್ ಅವರ ಸ್ಥಾನವನ್ನು ಯಾರೂ ಕೂಡ ತುಂಬೋದಕ್ಕೆ ಸಾಧ್ಯವಿಲ್ಲ. ದ್ವಾರಕೀಶ್ ಅವರ ಇಡೀ ವೃತ್ತಿ ಬದುಕನ್ನು ನೋಡಿದಾಗ ಎಲ್ರಿಗೂ ಕೂಡ ಈ ಮಾತು ಸತ್ಯ ಅಂತ ಅನ್ಸುತ್ತೆ. ಅವರು ನೋಡೋದಕ್ಕೆ ಸ್ಫುರದ್ರೂಪಿಯಾಗಿರಲಿಲ್ಲ, ಹೀರೋ ರೀತಿಯಾದಂತಹ ಮೈಕಟ್ಟನ್ನು ಹೊಂದಿರಲಿಲ್ಲ. ಒಂದು ರೀತಿ ನಾವು ಸಿನಿಮಾ ರಂಗಕ್ಕೆ ಬಂದರೆ ಈ ರೀತಿ ಇರಬೇಕಪ್ಪ ಒಬ್ಬ ನಟ ಅಂತ ಯಾವೆಲ್ಲ ಮಾತುಗಳನ್ನು ಹೇಳ್ತೀವಿ, ಅದು ಯಾವುದೂ ಕೂಡ ಅವರಲ್ಲಿರಲಿಲ್ಲ. ಆದರೆ ಅದನ್ನು ಮೀರಿದಂತಹ ಅಗಾಧವಾದಂತಹ ಪ್ರತಿಭೆ ಮತ್ತು ಸಿನಿಮಾ ಪ್ರೀತಿ ಅವರಲ್ಲಿತ್ತು. ಹಾಗಾಗಿಯೇ ಅವರು ಚಿತ್ರರಂಗದಲ್ಲಿ ಹಾಸ್ಯ ನಟರಾಗಿ, ಪೋಷಕ ನಟರಾಗಿ ಮತ್ತು ನಾಯಕ ನಟರಾಗಿ, ಜೊತೆಗೆ ನಿರ್ದೇಶಕರಾಗಿ, ನಿರ್ಮಾಪಕರಾಗಿ ಬಹಳ ದೊಡ್ಡ ಮಟ್ಟದ ಸೇವೆಯನ್ನು ಕನ್ನಡ ಚಿತ್ರರಂಗಕ್ಕೆ ಸಲ್ಲಿಸಿದ್ದಾರೆ. ಕನ್ನಡದಲ್ಲಿ ಹಾಸ್ಯ ಚಕ್ರವರ್ತಿ ನರಸಿಂಹರಾಜು ಅವರ ನಂತರ ಕನ್ನಡ ಚಿತ್ರರಂಗದಲ್ಲಿ ಬಹುಶಃ ಅಷ್ಟು ದೊಡ್ಡ ಮಟ್ಟದ ಹೆಸರನ್ನು ಸಂಪಾದಿಸಿದವರು ಬರೀ ಕರ್ನಾಟಕದಲ್ಲಿ ಮಾತ್ರವಲ್ಲ, ಸ್ಯಾಂಡಲ್ವುಡ್ನಿಂದ ಬಾಲಿವುಡ್ವರೆಗೂ. ಅಂದರೆ ನಾವು ಪಕ್ಕದ ತಮಿಳು ಇಂಡಸ್ಟ್ರಿ ಇರ್ಬೋದು, ತಮಿಳ್ ಇಂಡಸ್ಟ್ರಿ ಇರ್ಬೋದು, ತೆಲುಗು ಇಂಡಸ್ಟ್ರಿ ಇರ್ಬೋದು, ಅಥವಾ ಬಾಲಿವುಡ್ ಇರ್ಬೋದು, ಎಲ್ಲ ಚಿತ್ರರಂಗದಲ್ಲೂ ಕೂಡ ಅವರು ಓಡಾಡಿಕೊಂಡು ಬಂದವರು, ದೊಡ್ಡ ದೊಡ್ಡ ನಟರ ಜೊತೆ ಸಿನಿಮಾ ಮಾಡಿದವರು. ಆ ಕಾಲಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರಂತಹ ಮೇರು ನಟರ ಜೊತೆ ಸಾಕಷ್ಟು ಸಿನಿಮಾಗಳನ್ನು ನಿರ್ಮಾಣ ಮಾಡ್ತಾರೆ. ಪಕ್ಕದಲ್ಲಿ ತಮಿಳು ಚಿತ್ರರಂಗದಲ್ಲಿ ಶಿವಾಜಿ ಗಣೇಶನ್, ರಜನಿಕಾಂತ್ ಅವರಂತಹ ದೊಡ್ಡ ದೊಡ್ಡ ಸ್ಟಾರ್ಗಳ ಸಿನಿಮಾಗಳನ್ನು ನಿರ್ಮಾಣ ಮಾಡ್ತಾರೆ. ಬಹಳ ದೊಡ್ಡ ದೊಡ್ಡ ಸಿನಿಮಾಗಳನ್ನು ಮಾಡಿಕೊಂಡು ಬಂದರು. ಸುಮಾರು 49 ಸಿನಿಮಾಗಳನ್ನು ನಿರ್ಮಾಣ ಮಾಡ್ತಾರೆ, 19 ಸಿನಿಮಾಗಳನ್ನು ನಿರ್ದೇಶನ ಮಾಡ್ತಾರೆ. ಜೊತೆಗೆ 400ಕ್ಕೂ ಅಧಿಕ ಚಿತ್ರಗಳಲ್ಲಿ ದ್ವಾರಕೀಶ್ ಅವರು ಬೇರೆ ಬೇರೆ ಪಾತ್ರಗಳ ಮೂಲಕ, ನಾಯಕ ನಟರಾಗೋದ್ರ ಜೊತೆಗೆ ಹಾಸ್ಯ ಪಾತ್ರಗಳ ಮೂಲಕ, ಪೋಷಕ ಪಾತ್ರಗಳ ಮೂಲಕ ಕನ್ನಡಿಗರ ಮನಸ್ಸಿನಲ್ಲಿ ಶಾಶ್ವತವಾಗಿ ನೆಲೆಸ್ತಾರೆ. ದ್ವಾರಕೀಶ್ ಅವರ ಸಿನಿರಂಗದ ಹಿನ್ನೆಲೆ ಏನಿತ್ತು, ಅವರ ಚಿಕ್ಕಪ್ಪ ಹುಣಸೂರು ಕೃಷ್ಣಮೂರ್ತಿ ಅವರು ಕನ್ನಡ ಚಿತ್ರರಂಗದಲ್ಲಿ ಬಹಳ ದೊಡ್ಡ ಹೆಸರನ್ನು ಮಾಡಿದವರು. ಡಾಕ್ಟರ್ ರಾಜ್ಕುಮಾರ್, ಕಲ್ಯಾಣ್ ಕುಮಾರ್ ಅವರ ಆದಿಯಾಗಿ ಆ ಕಾಲದ ಸಿನಿ ದಿಗ್ಗಜರ ಜೊತೆ ಸಿನಿಮಾ ಮಾಡಿದಂತಹ ಹುಣಸೂರು ಕೃಷ್ಣಮೂರ್ತಿ ಅವರು ದ್ವಾರಕೀಶ್ ಅವರ ಚಿಕ್ಕಪ್ಪನವರು. ಅವರ ಮಾರ್ಗದರ್ಶನದಲ್ಲಿ ಚಿತ್ರರಂಗಕ್ಕೆ ಬಂದಂತಹ ದ್ವಾರಕೀಶ್ ಅವರು ಅವರದ್ದೇ ಹಾದಿಯಲ್ಲಿ ತಮ್ಮದೇ ಆದಂತಹ ಒಂದು
ತಮ್ಮದೇ ಆದಂತಹ ಒಂದು ರೂಟನ್ನು ಕ್ರಿಯೇಟ್ ಮಾಡಿದವರು ಮತ್ತು ಕನ್ನಡ ಚಿತ್ರರಂಗಕ್ಕೆ ಆ ಕಾಲಕ್ಕೆ ಏನೇನೆಲ್ಲ ಪ್ರಯೋಗಗಳನ್ನು ಮಾಡಲಿಕ್ಕೆ ಸಾಧ್ಯವೋ ಅದನ್ನು ಮಾಡಿ ಇಡೀ ದೇಶವೇ ಕನ್ನಡ ಚಿತ್ರರಂಗದ ಕಡೆ ತಿರುಗಿ ನೋಡುವಂತಹ ಮಾಡಿದವರು ಅಂತ ಹೇಳೋದ್ರಲ್ಲಿ ಯಾವುದೇ ಒಂದು ಉತ್ಪ್ರೇಕ್ಷೆ ಇಲ್ಲ ಅಂತ ಖಂಡಿತ ಅಂತ ಅನಿಸುತ್ತೆ. ಯಾಕಂದರೆ ದ್ವಾರಕೀಶ್ ಅವರು ಮಾಡಿದಂತಹ ಸೇವೆ, ಅವರು ಮಾಡಿದಂಥ ಸಿನಿಮಾಗಳು, ಅವರು ಸಲ್ಲಿಸಿದಂಥ ಸೇವೆ ಇದೆಯಲ್ಲ ಕನ್ನಡ ಚಿತ್ರರಂಗಕ್ಕೆ ಬಹುಶಃ ಬೇರೆ ಯಾರು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರ ಅಕಾಲಿಕ ಸಾವು ಅಂದರೆ ಅಕಾಲಿಕ ಅನ್ನೋದಕ್ಕಿಂತ ಅವರು ತುಂಬು ಜೀವನವನ್ನು ನಡೆಸಿದ್ರು ಕೂಡ ದ್ವಾರಕೀಶ್ ಅವರ ಅಗಲಿಕೆಯನ್ನು ಯಾರಿಗೂ ಕೂಡ ಇದನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ದ್ವಾರಕೀಶ್ ಅವರು ಹೋಗ್ಬಿಟ್ರಾ ಅನ್ನುವಂತಹ ನೋವು ಖಂಡಿತವಾಗ್ಲೂ ಎಲ್ಲರಲ್ಲಿರುತ್ತೆ. ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆ ಅವ್ರನ್ನ ಕಾಡ್ತಾ ಇತ್ತು. ಇವತ್ತು ಅವರು ಚಿತ್ರರಂಗವನ್ನು, ನಮ್ಮ ಕರುನಾಡನ್ನು, ಕನ್ನಡಿಗರನ್ನು ಎಲ್ಲರನ್ನೂ ತೊರೆದು ಬಾರದ ಲೋಕಕ್ಕೆ ಹೋಗಿದ್ದಾರೆ. ಚಂದನ್. ನಮಸ್ಕಾರ ಅಶೋಕ್, ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.